ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಲಾಂಛನದ ಜೊತೆಗೆ ಜಿಬಿಎ 5 ಪಾಲಿಕೆಗಳ ಲಾಂಛನ ಬಿಡುಗಡೆಗೆ ಸಿದ್ಧತೆ ನಡೆಸಿದೆ. 5 ನಗರ ಪಾಲಿಕೆಗಳ ಲೋಗೋದಲ್ಲಿ ಮಧ್ಯಭಾಗದಲ್ಲಿ ಇರುವ ಕೆಂಪೇಗೌಡ ಗೋಪುರ ಇರಲಿದೆ. ಉಳಿದಂತೆ 5 ನಗರ ಪಾಲಿಕೆ ಲಾಂಛನಕ್ಕೆ ಕೇವಲ ಬಣ್ಣದ ವ್ಯತ್ಯಾಸವಿರಲಿದೆ. ಬೆಂಗಳೂರು ಕೇಂದ್ರ ಪಾಲಿಕೆಗೆ ನೀಲಿ ಬಣ್ಣದ ಲಾಂಛನ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಕಂದು ಬಣ್ಣ, ಬೆಂಗಳೂರು ಉತ್ತರ ನಗರ ಪಾಲಿಕೆ ಗುಲಾಬಿ ಬಣ್ಣ, ಬೆಂಗಳೂರು ಪೂರ್ವ ನಗರ ಪಾಲಿಕೆ ನವಿಲು ಹಸಿರಿನ ಬಣ್ಣ ಹಾಗೂ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ತಿಳಿ ಹಸಿರಿನ ಬಣ್ಣದ ಲಾಂಛನ ಇರಲಿದೆ. ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕಾರು ಡ್ರಿಫ್ಟಿಂಗ್ ಮಾಡಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾತ್ರಿ 2:41ಕ್ಕೆ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಡ್ರಿಫ್ಟಿಂಗ್ ಮಾಡಿ ನಂತರ ಕಬ್ಬನ್ ಸರ್ಕಲ್ನಲ್ಲೂ ಕಾರು ಡ್ರಿಫ್ಟಿಂಗ್ ಮಾಡಿ ನಂತರ ಅತಿ ವೇಗವಾಗಿ ಕಾರ್ನಲ್ಲಿ ತೆರಳಿದ್ದ. ಕಬ್ಬನ್ ಸರ್ಕಲ್ನಲ್ಲೂ ಕಾರು ಡ್ರಿಫ್ಟಿಂಗ್ ಮಾಡಿ ಪುಂಡಾಟ ಮಾಡಿದ್ದಾನೆ. ಒಂದೇ ದಿನ 2 ಕಡೆ ಕಾರು ಡ್ರಿಫ್ಟಿಂಗ್ ಮಾಡಿದ ದೃಶ್ಯ ಸೆರೆಯಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತದ ನಂತರ ಫುಲ್ ಅಲರ್ಟ್ ಆಗಿರುವ ಕೆಎಸ್ಸಿಎ ಮ್ಯಾಚ್ ನೋಡಲು ಬರುವ ಕ್ರಿಕೆಟ್ ಅಭಿಮಾನಿಗಳಿಗೆ ಖಡಕ್ ಸಂದೇಶ ಕೊಟ್ಟಿದೆ. ಸ್ಟೇಡಿಯಂ ಪ್ರವೇಶ ಮಾಡೋರು ಈ ಬಾರಿ ಫುಡ್ ಐಟಮ್ಸ್, ಬಾಟಲ್ಸ್, ಬೀಡಿ, ಸಿಗರೇಟ್, ಬ್ಯಾಗ್, ಹೆಲ್ಮೆಟ್, ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ಕ್ಯಾಮೆರಾ ಸೇರಿದಂತೆ ಮಕ್ಕಳು ಬಳಸುವ ಟಾಯ್ಸ್ಗಳನ್ನು ತೆಗೆದುಕೊಂಡು ಹೋಗದಂತೆ ನಿಷೇಧ ಹೇರಲಾಗಿದೆ. ಪ್ರತಿ ಮನೆಗಳಿಂದ ಕಡ್ಡಾಯವಾಗಿ ವಿಂಗಡಿಸಿದ ತ್ಯಾಜ್ಯವೇ ಸಂಗ್ರಹಿಸಬೇಕು ಎಂದು ಆಟೋ ಟಿಪ್ಪರ್ ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ. ಮಿಶ್ರ ಕಸ ನೀಡಿದ್ರೆ ಅಥವಾ ಸಂಗ್ರಹಣೆ ಮಾಡಿದ್ರೆ ಉಲ್ಲಂಘನೆ ಕಾರಣಕ್ಕೆ ದಂಡದ ಎಚ್ಚರಿಕೆಯನ್ನ ನೀಡಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪ ಸಮರ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಇಂದು ಮಾಜಿ ಸಚಿವ ಎಸ್ಎ ರವೀಂದ್ರನಾಥ ಭೇಟಿಯಾದ ಶ್ರೀನಿವಾಸ್ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಶಿರಮಗೊಂಡನಹಳ್ಳಿಯಲ್ಲಿ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಬಿಜೆಪಿ ನಾಯಕ ಎಸ್ಎ ರವೀಂದ್ರನಾಥ್, ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಮಾತ್ರ ಇದೆ. ಇಲ್ಲಿವರೆಗೆ ಶಾಮನೂರು ಶಿವಶಂಕರಪ್ಪ ಓಟು ಪಡೆದು ಗೆದ್ದಿದ್ದಾರೆ. ಕಾಂಗ್ರೆಸ್ನವರು ಶಾಮನೂರು ಶಿವಶಂಕರಪ್ಪ ರೀತಿ ಹಿಡಿತ ಸಾಧಿಸ್ತಾರ ನೋಡಬೇಕು ಅಂತ ಹೇಳಿದ್ರು. ಉಡುಪಿ ಶ್ರೀ ಕೃಷ್ಣ ದೇವರ ದರ್ಶನಕ್ಕೆ ತೆರಳುವ ಮಾರ್ಗದಲ್ಲಿ ಕೆಲವೊಂದು ಬದಲಾವಣೆ ಮಾಡಲಾಗಿದೆ. ಪ್ರತಿಯೊಬ್ಬ ಭಕ್ತರಿಗೂ ದೇವರ ದರ್ಶನ ಆಗಬೇಕೆನ್ನುವ ನಿಟ್ಟಿನಲ್ಲಿ ನೂತನ ಪಥಕ್ಕೆ ತಯಾರಿ ಮಾಡಲಾಗಿದೆ ಅಂತ ಶಿರೂರು ಮಠದ ದಿವಾನರಾದ ಉದಯ್ ಕುಮಾರ್ ಸರಳಾತ್ತಾಯ ತಿಳಿಸಿದ್ದಾರೆ. ಶ್ರೀಕೃಷ್ಣನ ದರ್ಶನವನ್ನ ಕನಕನ ಕಿಂಡಿಯಲ್ಲಿ ಮಾಡಿಕೊಂಡು ಶ್ರೀ ಚಂದ್ರ ಮೌಳೀಶ್ವರ, ಶ್ರೀ ಅನಂತೇಶ್ವರ ದೇವರ, ಶ್ರೀಮಾನ್ ಮಧ್ವಾಚಾರ್ಯರು ಅದೃಶ್ಯರಾದ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶ್ರೀಕೃಷ್ಣ ಮಠಕ್ಕೆ ಪ್ರವೇಶಿಸಿ ನವಗ್ರಹ ಕಿಂಡಿಯಲ್ಲಿ ಭಗವಂತನ ದರ್ಶನ ಮಾಡಿ ತೆರಳುವಂತೆ ಮಾರ್ಗ ಮಾಡಲಾಗುತ್ತೆ. ದೇವಳಕ್ಕೆ ತೆರಳುವ ಮಾರ್ಗದಲ್ಲಿ ಸೇವಾ ಕೌಂಟರ್, ಮಾಹಿತಿ ಕೌಂಟರ್ಗಳನ್ನು ತೆರೆಯಲಾಗುತ್ತೆ ಅಂತ ತಿಳಿಸಿದ್ರು. ಬಿಸಿಲಿನ ಝಳ ಹೆಚ್ಚಿದ್ದು ಸರತಿ ಸಾಲಿನಲ್ಲಿ ಬರುವ ಭಕ್ತರಿಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದ ತನಕ ದಿನಕ್ಕೊಂದು ರೀತಿಯ ಪಾನೀಯಗಳನ್ನು ಮಾಡಿ ವಿತರಿಸಲು ವ್ಯವಸ್ಥೆಗೊಳಿಸಲಾಗಿದೆ ಅಂತ ತಿಳಿಸಿದರು. ತುಂಬ ಜನಸಮ್ಮರ್ದ ಆಗುವುದಕ್ಕೋಸ್ಕರ ತಪ್ಪಿಸುವುದಕ್ಕೋಸ್ಕರ ಬಫೆ ಸಿಸ್ಟಮ್ ಕೂಡ ಇಟ್ಟಿದ್ದೇವೆ. ನೆಲದಲ್ಲಿ ಊಟ ಆಗುವಾಗಂತೂ ಭೋಜನ ಶಾಲೆ ಮೇಲೆ ಬಹಳ ಎಲ್ಲರೂ ಕೂಡ ನೆಲದಲ್ಲಿ ಊಟ ಮಾಡುವ ಭಕ್ತರು ಅತ್ಯಧಿಕವಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಅಂತಹ ಪ್ರಸಾದ ಸ್ವೀಕಾರಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಬರಬೇಕು. ಹಾಗೆ ಈ ಬಿಸಿಲಲ್ಲಿ ಈಗ ತುಂಬ ಸೆಕೆ ಆದದ್ದರಿಂದ ಬರುವಾಗ ತುಂಬ ಬಾಯಾರಿಕೆ ಇತ್ಯಾದಿಗಳೆಲ್ಲ ಆಗುವುದರಿಂದ ಬೆಳಿಗ್ಗೆ ಸಾಮಾನ್ಯ 10 ಗಂಟೆಯಿಂದ 12 ಗಂಟೆವರೆಗೆ ತಂಪು ಪಾನೀಯದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಾಗಾಗಿ ಒಂದೊಂದು ದಿನ ಕಬ್ಬಿನ ಹಾಲು ಅಥವಾ ಒಂದೊಂದು ದಿನ ಮುಡಾ ಅಕ್ರಮ ಸೈಟ್ ಪಡೆದ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿಗೆ ಹೈಕೋರ್ಟ್ ತುರ್ತು ನೋಟಿಸ್ ನೀಡಿದೆ. ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ನೋಟಿಸ್ ನೀಡಿದೆ. ಸೆಷನ್ಸ್ ಕೋರ್ಟ್ ಲೋಕಾಯುಕ್ತ ಸಲ್ಲಿಸಿದ್ದ ಚಾರ್ಜ್ ಶೀಟ್ ಅಂಗೀಕರಿಸಿ ಸಿದ್ದರಾಮಯ್ಯ, ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ನೀಡಲಾಗಿತ್ತು. ಸೆಷನ್ಸ್ ಕೋರ್ಟ್ ನಿರ್ಧಾರ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಸಲ್ಲಿಸಿದ್ರು. ಇದೀಗ ಲೋಕಾಯುಕ್ತ ಜಾರಿ ನಿರ್ದೇಶನಾಲಯಕ್ಕೂ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.